ಇನ್ನು ಮುಂದೆ ಭೂಮಿಯು ಜಲಪ್ರಳಯದ ಮೂಲಕ ನಾಶವಾಗುವುದಿಲ್ಲ, ಆದರೆ ದಂಡನೆಯು ಬೆಂಕಿಯಿಂದ ಆಗುತ್ತದೆ. ದೇವರ ವಾಕ್ಯ ಯಾವಾಗಲೂ ಸತ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥದ 23ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. 11 ಜನಾಂಗಗಳ ಪಟ್ಟಣಗಳು, ಅಂದರೆ ಇಸ್ರಾಯೇಲಿನ ಸುತ್ತಮುತ್ತಲಿನ ಜನಾಂಗಗಳ ಮೇಲೆ ಹೇಳಲ್ಪಟ್ಟ ವಿಷಯವನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಹಾಕೃಪೆಯಿಂದ ನಿನ್ನ ಜೀವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಲು ಸೇರಿ ಬಂದಿದ್ದೇವೆ. ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಅದನ್ನು ನಮ್ಮದಾಗಿ ಮಾಡಿಕೊಂಡು ವಾಕ್ಯಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯವನ್ನು ಕಳುಹಿಸಿಕೊಟ್ಟು ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ರಕ್ಷಣೆಯ ಸಂತೋಷವನ್ನು ಕೊಟ್ಟು ನಡೆಸು. ಇಂದಿನ ಅಧ್ಯಯನದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಾವು ಆಶೀರ್ವಾದ ಹೊಂದಿಕೊಳ್ಳುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥದ 23ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ತೂರಿನ ವಿಷಯವಾದ ದೈವೋಕ್ತಿ. ಈ ಅಧ್ಯಾಯದಲ್ಲಿ ಜನಾಂಗಗಳ ವಿಷಯವಾದ ದೈವೋಕ್ತಿಗಳಲ್ಲಿ ಕೊನೆಯದು ಹೇಳಲ್ಪಟ್ಟಿದೆ. ದೈವೋಕ್ತಿ ಎಂದರೆ ದಂಡನೆಯಾಗಿದ್ದು, ಅವು ಇಸ್ರಾಯೇಲಿನ ಸುತ್ತಮುತ್ತಣ ಜನಾಂಗಗಳ ಮೇಲೆ ಹೇಳಲ್ಪಟ್ಟವುಗಳಾಗಿವೆ. ಈ ಪ್ರತಿಯೊಂದು ಮಹಾಜನಾಂಗವು ನಮ್ಮೆದುರಿನಲ್ಲಿ ಒಂದು ಸೂತ್ರ, ತತ್ವ ಇಲ್ಲವೇ ವ್ಯವಸ್ಥೆಯನ್ನಿರಿಸಿ ಅದನ್ನು ದೇವರು ದಂಡಿಸುವನೆಂದು ತಿಳಿಸಲಾಗಿದೆ. ಈ ಜನಾಂಗಗಳು ಹಾಗೂ ಅವು ಏನನ್ನು ತಿಳಿಸುತ್ತವೆ ಎಂಬುದನ್ನು ಮತ್ತೊಮ್ಮೆ ತಿಳಿಸುತ್ತೇನೆ. 1ನೇದಾಗಿ, ಬಾಬೆಲ್ ಸುಳ್ಳು ಮತ ಹಾಗೂ ವಿಗ್ರಹಾರಾಧನೆಯ ಪ್ರತೀಕವಾಗಿದೆ. ನಮ್ಮಲ್ಲಿ ಅತಿಯಾದ ದುರಾಶೆಯೇ ವಿಗ್ರಹಾರಾಧನೆಯಾಗಿದೆ. ಇನ್ನೂ ಹೆಚ್ಚು ಬೇಕೆನ್ನುವ ದುರಾಶೆ ಹಾಗೂ ಲೌಕಿಕ ಸಂಪತ್ತನ್ನು ಕೂಡಿಟ್ಟುಕೊಳ್ಳುವ ಆಶೆ. 2ನೇದಾಗಿ, ಪ್ಯಾಲೆಸ್ತೇನು ದೈವನಿಂದಕವಾಗಿ ಮಾರ್ಪಟ್ಟ ನಿಜ ಮತವಾಗಿದೆ. ಈಗಿನ ಅನೇಕ ಸಭೆಗಳಲ್ಲಿ ಇದೇ ಪರಿಸ್ಥಿತಿ ಇರುತ್ತದೆ. ಜನರು ಆಚಾರ ವಿಧಿಗಳನ್ನು ಅನುಸರಿಸುತ್ತಾರೆ, ವಿಶ್ವಾಸ ಪ್ರಮಾಣವನ್ನು ಬಾಯಿಪಾಠ ಹೇಳುತ್ತಾರೆ, ಕರ್ತನ ಪ್ರಾರ್ಥನೆಯನ್ನು ಪುನರುಚ್ಚರಿಸುತ್ತಾರೆ, ಹೊರಗಿನ ತೋರಿಕೆಯಲ್ಲಿ ಸತ್ಯವೇದವನ್ನೇ ಆಧಾರ ಮಾಡಿಕೊಂಡವರಂತಿರುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಸತ್ಯವೇದದಲ್ಲಿರುವುದನ್ನೆಲ್ಲ ನಿರಾಕರಿಸುವವರಾಗಿರುತ್ತಾರೆ. ಅವರು ದೇವರಿಲ್ಲದವರಾಗಿದ್ದಾರೆ, ಅಂದರೆ ತಾವು ಒಮ್ಮೆ ನಂಬಿದ್ದರಿಂದ ದೂರ ಹೋಗಿದ್ದಾರೆ. 3ನೇದಾಗಿ, ಮೋವಾಬ್ ನಾಮಮಾತ್ರ ಮತಕ್ಕೆ ಸೂಚನೆಯಾಗಿದೆ. ಅಂದರೆ ಭಕ್ತಿಯ ವೇಷ ಮಾತ್ರವಿದ್ದು ಅದರ ಶಕ್ತಿಯನ್ನು ಬೇಡವೆನ್ನುವವರು. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಹೆಚ್ಚಿನವರು ಈ ಮೇಲಿನ 3ರಲ್ಲಿ ಒಂದರಂತಿರುತ್ತಾರೆ. ಕೆಲವರು ಲೌಕಿಕ ಸಂಪತ್ತನ್ನು ಕೂಡಿಸುವುದರಲ್ಲಿ ಮಗ್ನರಾಗಿದ್ದಾರೆ. ನಮ್ಮ ಕಣ್ಣುಗಳು ನಮಗೆ ಬೇಕಾದ ವಸ್ತುಗಳ ಮೇಲೆಯೇ ಇರುತ್ತದೆ. ನಾವು ಆಶೆ ಬುರುಕರಾಗಿದ್ದೇವೆ. ನಮ್ಮಲ್ಲಿ ಕೆಲವರು ಸತ್ಯವೇದವನ್ನು ನಂಬುವ ಸಭೆಗಳಲ್ಲಿ ಬೆಳೆದು ಬಂದವರಾದರೂ ಈಗ ನಮ್ಮ ಬೋಧನೆಗಳಿಂದ ದೂರ ಸರಿದಿದ್ದೇವೆ. ನಾವು ದೇವಾಲಯಕ್ಕೆ ಹೋಗುತ್ತೇವೆ, ಆಚಾರ ವಿಧಿಗಳನ್ನು ಅನುಸರಿಸುತ್ತೇವೆ. ಅವು ಒಳ್ಳೆಯವುಗಳೇ, ಆದರೆ ಅವುಗಳಲ್ಲಿ ಜೀವವೇ ಇರುವುದಿಲ್ಲ. 4ನೇದಾಗಿ, ದಮಸ್ಕವೆಂದರೆ ಒಪ್ಪಂದಕ್ಕೆ ಗುರುತಾಗಿದೆ. ಈ ದಿನಗಳಲ್ಲಿ ಹೆಚ್ಚಿನ ಸಭೆಗಳ ಸ್ಥಿತಿ ಇದೇ ಆಗಿರುತ್ತದೆ, ಅಂದರೆ ಮೂಲಭೂತ ಸಭೆ ಸೇರಿಸಿ. ಆದರೆ ಇನ್ನೂ ಸತ್ಯಕ್ಕಾಗಿ ನಿಂತಿರುವ ಸಭೆಗಳಿಗಾಗಿ ದೇವರಿಗೆ ಸ್ತೋತ್ರ. 5ನೇದಾಗಿ, ಐಥಿಯೋಪ್ಯ ಅಂದರೆ ಕೂಶ್ ಸುವಾರ್ಥ ಸಂಘಗಳಿಗೆ ಸೂಚನೆ. ದೇವರ ವಾಕ್ಯವನ್ನು ಪ್ರಚಾರಪಡಿಸುವುದರಲ್ಲಿ ನಾವೆಷ್ಟು ತೊಡಗಿರಬೇಕಾಗಿದೆ. 6ನೇದಾಗಿ, ಐಗುಪ್ತವು ಲೋಕಕ್ಕೆ ಸಂಕೇತವಾಗಿದೆ.
ಇಸ್ರಾಯೇಲು ಐಗುಪ್ತದಿಂದ ದೂರವಿರಬೇಕೆಂದು ಹೇಳಲಾಗಿತ್ತು. ಅಬ್ರಹಾಮನಿಗೆ ಅವರಿಂದಲೇ ಸಮಸ್ಯೆಯುಂಟಾಯಿತು. ಲೋಕವನ್ನು ಪ್ರೀತಿಸಬೇಡಿರಿ ಎಂದು ನಮಗೂ ಹೇಳಲಾಗಿದೆ. ನಮ್ಮಲ್ಲಿ ಅನೇಕರು ಲೋಕದಿಂದ ತೊಂದರೆಯನ್ನನುಭವಿಸುತ್ತಿದ್ದೇವೆ. 7ನೇದಾಗಿ ಪರ್ಷಿಯ ಅಂದರೆ ಬಾಬೆಲ್ ಸುಖಭೋಗದ ಗುರುತಾಗಿದೆ. ಈಗಿನ ಸಮೃದ್ಧ ಸಮಾಜದಲ್ಲಿ ಸುಖಭೋಗಗಳನ್ನು ಅದೆಷ್ಟು ಆಶಿಸುತ್ತೇವೆ. 8ನೇದಾಗಿ ಏದೋಮ್ ಮಾಂಸಭಾವಕ್ಕೆ ಗುರುತು. ಅನೇಕರು ಇದಕ್ಕೆ ದಾಸರಾಗಿರುತ್ತಾರೆ. 9ನೇದಾಗಿ ಅರೇಬಿಯವು ಯುದ್ಧದ ಸೂಚನೆಯಾಗಿದೆ. ನಮ್ಮ ಈಗಿನ ಸಮಾಜದಲ್ಲಿ 2 ರೀತಿಯ ಜನರಿದ್ದಾರೆ, ಡೇಗೆಗಳು ಹಾಗೂ ಪಾರಿವಾಳಗಳು. ಎರಡೂ ಲೋಕದವುಗಳೇ. ಅವರಲ್ಲಿ ನನಗೆ ಕಾಣುವ ಒಂದೇ ವ್ಯತ್ಯಾಸವೆಂದರೆ, ಶಾಂತ ಮಾರ್ಗದವರು ತಾವು ಶಾಂತಿಗಾಗಿ ಇರುತ್ತೇವೆಂದು ಹೇಳಿಕೊಂಡರೂ ಅದಕ್ಕಾಗಿ ಯುದ್ಧ ಮಾಡಲು ಸಿದ್ಧರಿರುತ್ತಾರೆ. 10ನೇದಾಗಿ ದಿವ್ಯ ದರ್ಶನದ ಕಣಿವೆ ಯೆರೂಸಲೇಮ್ ಆಗಿದೆ. ಅದು ಧರ್ಮಕ್ಕೆ ಸೂಚನೆಯಾಗಿರದೆ ರಾಜಕೀಯದ ಸಂಕೇತವಾಗಿದೆ. ಈ ಲೋಕದ ಸಮಸ್ಯೆಗಳಿಗೆ ತಕ್ಕ ಪರಿಹಾರ ರಾಜಕೀಯದಲ್ಲಿ ಇದೆ ಎಂದು ಕೆಲವರು ನೆನೆಸುತ್ತಾರೆ. ಕೊನೆಯದಾಗಿ 11ನೇಯದು ತೂರ್ ಅಂದರೆ ದೊಡ್ಡ ವ್ಯಾಪಾರ, ವಾಣಿಜ್ಯವಾಗಿದೆ. ಹಣದಿಂದ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆಂಬ ನಂಬಿಕೆ. ಯಾವುದಾದರೊಂದು ಸಮಸ್ಯೆ ಉದ್ಭವಿಸಿದರೆ ಸರಕಾರಿ ಪಕ್ಷವು ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಸಲ್ಲಿಸುತ್ತದೆ. ಆದರೆ ಅದರ ಉದ್ದೇಶಿತ ಜನರಿಗೆ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ಬಡತನ ನಿರ್ಮೂಲನ ಕಾರ್ಯಗಳೆಲ್ಲ ಜನರಿಗೆ ಸಹಾಯ ಮಾಡುವ ಬದಲು ನೋವನ್ನೇ ಉಂಟು ಮಾಡಿದೆ. ಯಾಕಂದರೆ ದೇವರಿಲ್ಲದ ಜನರಿಂದ ಸರಿಯಾದ ಪರಿಹಾರ ಕೊಡಲು ಸಾಧ್ಯವಿಲ್ಲ. ಬಡವರು ತಾವೂ ದೇವರಿಂದ ದೂರವಾಗಿರುವುದರಿಂದ ಇದು ಅವರಿಗೆ ತಿಳಿದಿಲ್ಲ. ಕರ್ತನಾದ ಕ್ರಿಸ್ತನಿಗೆ ಮಾತ್ರ ಬಡವರ ಮೇಲೆ ನಿಜವಾದ ಪ್ರೀತಿಯಿದ್ದು ಅವರಿಗೆ ಹೇಗೆ ಸಹಾಯ ಮಾಡಬೇಕೆಂದು ತಿಳಿದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈಗ ತೂರಿನ ವಿಷಯವಾದ ದೈವೋಕ್ತಿಯನ್ನು ನೋಡೋಣ. ತೂರ್ ಹಾಗೂ ಚೀದೋನ್ಗಳು ಫೊಯ್ನಿಕ್ಯರ ಮಹಾಪಟ್ಟಣಗಳಾಗಿದ್ದವು. ಚೀದೋನ್ ಮಾತ್ರ ಪಟ್ಟಣವಾಗಿದ್ದರೂ ಆದರೆ ಅದರ ಪುತ್ರಿಯಂತಿದ್ದ ತೂರಿನಿಂದ ಹಿಂದಿಕ್ಕಲ್ಪಟ್ಟಿತು. ಫೊಯ್ನಿಕ್ಯರ ಹಡಗುಗಳು ಮೆಡಿಟರೇನಿಯನ್ ಸಮುದ್ರದ ಎಲ್ಲಾ ಬಂದರುಗಳನ್ನು ಪ್ರವೇಶಿಸುತ್ತಿದ್ದವು. ಆವರೆಗೆ ಯಾರೂ ಹೋಗಿರದ ಹರ್ಕ್ಯೂಸ್ ಸ್ತಂಭಗಳವರೆಗೂ ಹೋಗುತ್ತಿದ್ದವು. ಫೊಯ್ನಿಕ್ಯರ ಹಡಗುಗಳು ಬ್ರಿಟನ್ನಿಂದ ತವರವನ್ನು ತರುತ್ತಿದ್ದವು. ಬ್ರಿಟನ್ ಎಂಬುದರ ಅರ್ಥವೇ ತವರದ ದೇಶ ಎಂದಾಗಿದೆ. ಫೊಯ್ನಿಕ್ಯರು ಆಕ್ರಮಣಶೀಲರು, ಮುಂದುವರಿದವರೂ ಆಗಿದ್ದರು. ಉತ್ತರ ಆಫ್ರಿಕಾದ ಕಾರ್ತೇಜ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ರೋಮಿನ ಮಹಾವೈರಿಯಾಗಿದ್ದ ಕಾರ್ತೇಜ್ ಒಂದು ಫೊಯ್ನಿಕ್ಯ ಪಟ್ಟಣವಾಗಿದ್ದು, ತೂರಿನೊಂದಿಗಿನ ವ್ಯಾಪಾರದಿಂದಾಗಿ ಸೈಪ್ರಸ್ ಅಭಿವೃದ್ಧಿ ಹೊಂದಿತು. ಫೊಯ್ನಿಕ್ಯರು ಸ್ಥಾಪಿಸಿದ ಇತರ ಕೇಂದ್ರಗಳೂ ಇದ್ದವು. ತಾರ್ಷೀಸ್ನಂಥದ್ದು. ಯೋನನು ದೇವರಿಂದ ತಪ್ಪಿಸಿಕೊಂಡು ಓಡಲು ತಾರ್ಷೀಸಿಗೆ ಹೋಗಲು ಹಡಗು ಹತ್ತಿದ್ದನು. ತಾರ್ಷೀಸ್ ಸ್ಪೈನಿನ ದಕ್ಷಿಣ ತೀರದಲ್ಲಿತ್ತು. ಅದನ್ನು ಯಾರು ಸ್ಥಾಪಿಸಿದ್ದು? ಅದನ್ನು ಸ್ಥಾಪಿಸಿದವರು ಫೊಯ್ನಿಕ್ಯರು. ಇದೇ ಫೊಯ್ನಿಕ್ಯರು ಅಕ್ಷರಮಾಲೆಯನ್ನು ಕಂಡುಹಿಡಿದರೆಂಬುದು ಆಸಕ್ತಿಯ ವಿಷಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ತೂರಿನ ರಾಜನಾದ ಹೀರಾಮನು ದಾವೀದನ ಆಪ್ತ ಮಿತ್ರನಾಗಿದ್ದನು. ನಾವು ಎಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯದಲ್ಲಿ ತೂರಿನ ವಿಷಯವಾದ ಪ್ರವಾದನೆಯನ್ನು ಕಾಣುತ್ತೇವೆ. ಇದು ಅಕ್ಷರಶಃ ನೆರವೇರಿರುತ್ತದೆ. ಬಾಬೇಲು ತೂರನ್ನು ನಾಶ ಮಾಡಿ ಅಲ್ಲಿನವರನ್ನು ಯೆಹೂದದ ಹಾಗೆ 70 ವರ್ಷ ಸೆರೆಯಲ್ಲಿರಿಸುವರೆಂದು ದೇವರು ಹೇಳಿದ್ದನು. ಆ ಬಳಿಕ ಯೆಹೂದ್ಯರಂತೆಯೇ ತೂರಿನವರು ಸ್ವದೇಶಕ್ಕೆ ಹಿಂತಿರುಗಿ ಬಂದು ಹಳೆಯ ಪಟ್ಟಣದಿಂದ ಮೆಡಿಟರೇನಿಯನ್ ಸಮುದ್ರದ ಒಂದು ದ್ವೀಪದಲ್ಲಿ ತೂರ್ ಪಟ್ಟಣವನ್ನು ತಿರುಗಿ ಕಟ್ಟಿದರು. ಹಳೆಯ ತೂರ್ ಪಟ್ಟಣವು ಬೋಳು ಮಂಡೆಯಾಗುವುದೆಂದು ದೇವರು ನುಡಿದಿದ್ದನು. ಮುಂದೆ ಮಹಾ ಅಲೆಕ್ಸಾಂಡರನು ಪುರಾತನ ನಗರದ ಅವಶೇಷಗಳನ್ನು ಕೆರೆದು ದ್ವೀಪದ ಪಟ್ಟಣಕ್ಕೆ ಹೋಗಲು ದಾರಿ ನಿರ್ಮಿಸಿದನು. ಅವನು ಬುದ್ಧಿವಂತನಾದ್ದರಿಂದ ಸಮುದ್ರ ಮಾರ್ಗವಾಗಿ ಯುದ್ಧಕ್ಕೆ ಹೋಗಲಿಲ್ಲ. ಯಾಕಂದರೆ ಫೊಯ್ನಿಕ್ಯರು ಸಮುದ್ರ ಪ್ರಯಾಣದಲ್ಲಿ ನಿಪುಣರಾಗಿದ್ದರು. ಆದ್ದರಿಂದ ಅವನು ಹಳೆಯ ಪಟ್ಟಣದಿಂದ ಹೊಸ ಪಟ್ಟಣಕ್ಕೆ ಒಂದು ದಾರಿಯನ್ನು ನಿರ್ಮಿಸಿದನು. ಈ ಒಡ್ಡು ದಾರಿಯನ್ನು ಕಟ್ಟಲು ಅಲೆಕ್ಸಾಂಡರನು ಹಳೆಯ ಪಟ್ಟಣದ ಅವಶೇಷಗಳನ್ನು ಅಕ್ಷರಶಃ ಕೆರೆದು ತೆಗೆಸಿದ್ದನು. ಅಲೆಕ್ಸಾಂಡರನು ಅದನ್ನು ವಶಪಡಿಸಿಕೊಂಡಾಗ ಎಜ್ಕೇಲನ ಪ್ರವಾದನೆಯು ಅಕ್ಷರಶಃ ನೆರವೇರಿತು. ದೇವರು ಹೇಳಿದ ಪ್ರಕಾರವೇ, ನಾನು ನಿನ್ನನ್ನು ಬೋಳು ಮಂಡೆ ಮಾಡುವೆನು, ನೀನು ಬಲೆಗಳಿಗೆ ಹಾಸ ಬಂಡೆಯಾಗುವಿ, ನಿನ್ನ ಮೇಲೆ ಇನ್ನೂ ಕಟ್ಟಡ ಕಟ್ಟರು,
ಯೆಹೋವನಾದ ನಾನೇ ಅಪ್ಪಣೆ ಕೊಟ್ಟಿದ್ದೇನೆ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಈಗ ಅಲ್ಲಿ ಒಂದು ಟರ್ಕಿಯ ನಗರ ಸಮೀಪದಲ್ಲಿದೆ, ಆದರೆ ಪುರಾತನ ತೂರು ಪಟ್ಟಣ ಈಗಲೂ ಅವಶೇಷಗಳಲ್ಲಿದೆ. ಅಲ್ಲೇ ಕಲ್ಲುಗಳಿಂದ ಕಟ್ಟಲ್ಪಟ್ಟ ಪೆಟ್ರಾ ಎಂಬ ನಗರ ಸಮೀಪದಲ್ಲೇ ಇದೆ. ಅದರ ಸಮಸ್ಯೆ ಏನೆಂದರೆ ಅಲ್ಲಿ ಜನವಾಸವಿರುವುದಿಲ್ಲವೆಂದು ದೇವರು ಹೇಳಿದ್ದಾನೆ. ಅಲ್ಲಿ ಜನವಸತಿಗೆ ಪ್ರಯತ್ನಪಟ್ಟರೂ ಅವರಿಗೆ ಯಶಸ್ಸು ಸಿಗಲಾರದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ತೂರಿನ ನಾಶನಕ್ಕೆ ದೈವಿಕ ಜವಾಬ್ದಾರಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತೂರಿನ ವಿಷಯವಾದ ದೈವೋಕ್ತಿ. ತಾರ್ಷೀಸಿನ ಹಡಗುಗಳೇ, ಅಂಗಲಾಚಿರಿ, ನಿಮ್ಮ ಆಶ್ರಯವು ಹಾಳಾಯಿತು, ನಿಮಗೆ ನೆಲೆಯಿಲ್ಲ, ರೇವಿಲ್ಲ. ಕಿತ್ತೀಮ್ ದೇಶೀಯರಿಂದ ಅವುಗಳಿಗೆ ತಿಳಿಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಫೊಯ್ನಿಕ್ಯರ ವಸತಿಗಳಿರುವ ತಾರ್ಷೀಸಿನಿಂದ ಹಡಗುಗಳು ತೂರಿಗೆ ಹಿಂದಿರುಗುವ ದೃಶ್ಯ ಇಲ್ಲಿದೆ. ತೂರ್ ನಾಶ ಮಾಡಲ್ಪಟ್ಟಿದೆ ಎಂಬ ವರ್ತಮಾನ ಅವರಿಗೆ ಮುಟ್ಟಿತು. ಅವರು ಸಮೀಪಕ್ಕೆ ಬಂದಾಗ ಪಟ್ಟಣದಿಂದ ಏಳುವ ಹೊಗೆ ಕಂಡುಬಂದಿತು. ಆಗ ಪಟ್ಟಣವು ನೆಲಸಮವಾಗಿರುವುದನ್ನು, ಬಂದರು ಮುಚ್ಚಲ್ಪಟ್ಟಿರುವುದನ್ನು ಅವರು ಕಂಡರು. ಅದು ಇನ್ನೆಂದೂ ಮಹಾವಾಣಿಜ್ಯ ಕೇಂದ್ರವಾಗಲಾರದು. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಕರಾವಳಿಯ ನಿವಾಸಿಗಳೇ, ಸಮುದ್ರವನ್ನು ಹಾದು ಹೋಗುವ ಚೀದೋನಿನ ವರ್ತಕರಿಂದ ಸಮೃದ್ಧಿ ಹೊಂದಿದವರೇ, ಮೌನವಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚೀದೋನು ತೂರಿನಿಂದ 30 ಮೈಲು ಮೇಲಕ್ಕೆ ನದೀ ತೀರದಲ್ಲಿರುತ್ತದೆ. ಚೀದೋನು ತೂರುಗಳು ಜೊತೆಜೊತೆಯಾಗಿರುವವುಗಳು. ಫೊಯ್ನಿಕ್ಯರ ಮುಖ್ಯ ಪಟ್ಟಣಗಳಲ್ಲಿ ಇವೆರಡಾಗಿದ್ದವು. ಚೀದೋನಿನ ಪ್ರಮುಖ ವರ್ತಕರು ತೂರನ್ನು ದೊಡ್ಡ ಪಟ್ಟಣವನ್ನಾಗಿ ಮಾಡಿದ್ದರು. ತೂರಿನ ಕುರಿತಾದ ಪ್ರವಾದನೆಯು ಅಕ್ಷರಶ ನೆರವೇರಿತ್ತು. ಆದರೆ ಚೀದೋನಿನ ನಾಶನ ತಿಳಿಸಲ್ಪಟ್ಟಿರಲಿಲ್ಲ. ಆದ್ದರಿಂದ ಅದು ಇಂದಿಗೂ ಒಂದು ಪಟ್ಟಣವಾಗಿ ಮುಂದುವರಿದಿದೆ. ಈಗ ಲೋಕದ ಇತರ ಭಾಗಗಳಿಗೆ ಸಾಗಿಸಬೇಕಾದ ತೈಲವನ್ನು ಚೀದೋನಿಗೆ ತಂದು ಅಲ್ಲಿಂದ ಹಡಗಿನಲ್ಲಿ ಸಾಗಿಸುತ್ತಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ವಿಶಾಲವಾದ ಸಾಗರದ ಮೇಲೆ ತಂದ ಶೀಹೋರಿನ ಧಾನ್ಯದಿಂದಲೂ ನೈಲಿನ ಬೆಳೆಯಿಂದಲೂ ಆದಾಯ ಹೊಂದಿದ ನಿಮ್ಮ ನಗರಿಯು ಅನೇಕ ಜನಾಂಗಗಳಿಗೆ ಲಾಭಕರವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶೀಹೋರ್ ಅಂದರೆ ಕಪ್ಪು. ಇದು ನೈಲ್ ನದಿಯ ಮೇಲ್ಭಾಗದಲ್ಲಿದೆ. ಅದರ ಕೆಸರು ಮಣ್ಣು ಐಗುಪ್ತಕ್ಕೆ ಹರಿದು ಬಂದು ಅದನ್ನು ಫಲವತ್ತನ್ನಾಗಿ ಮಾಡುತ್ತದೆ. ಐಗುಪ್ತದ ಐಶ್ವರ್ಯವು ತೂರಿನ ಬಂದರಿನ ಮೂಲಕ ಹರಿದು ಹೋಗಿತ್ತು. ಆದರೆ ಈಗ ಅದು ನಿಂತು ಹೋಗಿದ್ದು ಅಲ್ಲಿ ನಿಜವಾದ ಕೊರತೆ ಉಂಟಾಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಚೀದೋನೇ, ನಾಚಿಕೆ ಪಡು, ಸಮುದ್ರವು, ಸಮುದ್ರ ದುರ್ಗವು, ನಾವು ವೇದನೆ ಪಡೆಯಲಿಲ್ಲ, ಪ್ರಸವಿಸಲಿಲ್ಲ, ಯುವತಿ ಯುವಕರನ್ನು ಸಾಕಿ ಸಲಹಲಿಲ್ಲ ಎಂದು ನುಡಿದಿದೆಯಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ತೂರ್ ಚೀದೋನಿನ ಕುಮಾರ್ತೆ ಎಂಬ ಸೂಚನೆ ಇಲ್ಲಿದೆ. ಚಾರಿತ್ರಿಕವಾಗಿ ಇದು ಸತ್ಯವೇ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ತೂರಿನ ಸಮಾಚಾರವು ಐಗುಪ್ತರಿಗೆ ಮುಟ್ಟಲು ಅದಕ್ಕಾಗಿ ಸಂಕಟಪಡುವರು ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ತೂರಿನ ನಾಶನವು ಐಗುಪ್ತದ ವಾಣಿಜ್ಯವನ್ನು ಹಾಳು ಕೆಡವಿತು. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ತಾರ್ಷೀಸಿಗೆ ಸಮುದ್ರದ ಮೇಲೆ ಹಾದು ಹೋಗಿರಿ, ಕರಾವಳಿಯ ನಿವಾಸಿಗಳೇ, ಅಂಗಲಾಚಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೂರಿನ ನಾಶನಕ್ಕಾಗಿ ಇಡೀ ಜಗತ್ತೇ ಮರುಗಿತು. ಸ್ಪೇನಿನ ದಕ್ಷಿಣ ತೀರದ ಜನನಿವಾಸಗಳಿಗೂ ಇದು ತಟ್ಟಿತು. ತೂರಿನ ಕೆಲವು ನಿವಾಸಿಗಳು ಹಡಗು ಹತ್ತಿ ತಾರ್ಷೀಸಿಗೆ ಓಡಿ ಹೋದರು. ಆಗ ನೆಬೂಕದ್ನೆಚ್ಚರನು ಆ ಊರನ್ನು ನಾಶ ಮಾಡಿದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ಉಲ್ಲಾಸದ ಪಟ್ಟಣವು ಇದೇನೋ? ಅದರ ಉತ್ಪತ್ತಿಯು ಪುರಾತನವಾದದ್ದೇ ಸರಿ. ಅದರ ಜನರು ಮುಂದೆ ನಡೆದು ಅತೀ ದೂರದಲ್ಲಿಯೂ ನಿವಾಸ ಮಾಡಿಕೊಂಡಿದ್ದಾರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ಯಾವುದೇ ವಾಣಿಜ್ಯ ಕೇಂದ್ರವಾದರೂ ಅಲ್ಲಿ ಮನರಂಜನೆಗೆ ಸಾಕಷ್ಟು ಅವಕಾಶಗಳಿರುವುದರಿಂದ ಅದು ಮನರಂಜನಾ ಕೇಂದ್ರವೂ ಆಗಿರುತ್ತದೆ. ಆದರೆ ಉಲ್ಲಾಸದ ಪಟ್ಟಣವಾಗಿದ್ದ ತೂರ್ ಈಗ ನಾಶವಾಗಲಿರುವುದರಿಂದ ಅದರ ನಿವಾಸಿಗಳನ್ನು ಸಾಧ್ಯವಾದಷ್ಟು ದೂರ ಓಡಿ ಹೋಗಲು ಹೇಳಲಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಅದು ಕಿರೀಟದಾಯಕವು, ಅದರ ವರ್ತಕರು ಪ್ರಭುಗಳು, ಅದರ ವ್ಯಾಪಾರಿಗಳು ಲೋಕಮಾನ್ಯರು. ಇಂಥ ತೂರಿಗೆ ವಿರುದ್ಧವಾಗಿ ಈ ಸಂಕಲ್ಪವನ್ನು ಮಾಡಿದವನು ಯಾರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಿರೀಟದಾಯಕವಾದ ಪಟ್ಟಣ ಅಂದರೆ ಕಿರೀಟಗಳನ್ನು ಕೊಡುವಂಥದ್ದು. ತೂರಿನಲ್ಲಿ ವಿಶೇಷವಾದ ಜನನಿವಾಸ ಸ್ಥಳಗಳಿದ್ದವು. ಬ್ರಿಟನ್ ಕೂಡ ಇತ್ತೀಚೆಗೆ ಇದನ್ನೇ ಮಾಡುತ್ತಿದೆ. ಕಿರೀಟಪ್ರಾಯ ನಗರವೆಂದರೆ ಅದು ಕಾನೂನಿನಡಿಯಲ್ಲಿದ್ದು ಅದರ ಆಡಳಿತ ಕೂಡ ನಿಯಂತ್ರಣದಲ್ಲೇ ಇರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ಗರ್ವದ ಸಕಲ ವೈಭವವನ್ನು ಹೊಲಸು ಮಾಡಬೇಕೆಂತಲೂ ಲೋಕಮಾನ್ಯರೆಲ್ಲರನ್ನು ಅವಮಾನಪಡಿಸಬೇಕೆಂತಲೂ ಸೇನಾಧೀಶ್ವರನಾದ ಯೆಹೋವನೇ ಹೀಗೆ ಸಂಕಲ್ಪಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತೂರಿನ ನಾಶನವನ್ನು ನಿರ್ಧರಿಸಿದವನು ಸೇನಾಧೀಶ್ವರನಾದ ಯೆಹೋವನೇ ಆಗಿದ್ದಾನೆ. ಈ ರೀತಿ ಮಾಡಿದಕ್ಕಾಗಿ ಆತನು ಪಶ್ಚಾತ್ತಾಪ ಪಡುವವನಲ್ಲ. ಮುಂದಕ್ಕೆ ನಾವು ತೂರಿನ ನಾಶನಕ್ಕೆ ಮಾನವನ ಜವಾಬ್ದಾರಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಾರ್ಷೀಷ್ ನಗರಿಯೇ, ನೈಲ್ ನದಿಯಂತೆ ನಿನ್ನ ದೇಶವನ್ನು ಆವರಿಸು, ನಡುಕಟ್ಟು ಸಡಿಲಿತು ಇನ್ನಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೈಲ್ ನದಿಯು ತಾರ್ಷೀಷಿನ ದಡಮೀರಿ ಹರಿದಂತೆ ಈಗ ತಾರ್ಷೀಷಿನ ನಗರಿಯು ತನಗೆ ಬೇಕಾದಂತೆ ಮಾಡಬಹುದು. ಯಾಕಂದರೆ ತೂರ್ ಬಿದ್ದು ಹೋಗಿದ್ದು ತಾರ್ಷೀಷನ್ನು ನಿಯಂತ್ರಿಸಲಾರದ ಸ್ಥಿತಿಗೆ ಬಂದಿದೆ. ಇನ್ನೂ ಬಲವಿಲ್ಲ, ಅಂದರೆ ಆಕೆಯನ್ನು ಬಲಪಡಿಸುವ ನಡುಕಟ್ಟು ಇಲ್ಲವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ಸಮುದ್ರದ ಮೇಲೆ ಕೈ ಚಾಚಿ ರಾಜ್ಯಗಳನ್ನು ನಡುಗಿಸಿದ್ದಾನೆ. ಕಾನೂನಿನ ದುರ್ಗಗಳನ್ನು ನಾಶ ಮಾಡಲು ಅದರ ವಿಷಯವಾಗಿ ಅಪ್ಪಣೆ ಕೊಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತೂರಿನ ವಿಷಯ 3 ರೀತಿಯ ವರ್ಣನೆಯನ್ನು ಗಮನಿಸಿದಿರಾ? 7ನೇ ವಚನದಲ್ಲಿ ಅದನ್ನು ಉಲ್ಲಾಸದ ಪಟ್ಟಣವೆಂದು ಕರೆದಿದೆ. 8ನೇ ವಚನದಲ್ಲಿ ಅದನ್ನು ಕಿರೀಟದಾಯಕವೆಂದು ಹೇಳಿದೆ. 11ನೇ ವಚನದಲ್ಲಿ ಅದನ್ನು ದುರ್ಗಗಳು ಎಂದು ಕರೆಯಲಾಗಿದೆ. ಈ 3 ಕೂಡ ತೂರಿಗೆ ಸರಿಯಾದ ಹೆಸರುಗಳೇ ಆಗಿರುತ್ತವೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಹಿಂಸೆಗೆ ಈಡಾದ ಕಣ್ಣೆಯಂತಿರುವ ಚೀದೋನ್ ನಗರಿಯೇ, ಇನ್ನು ಮೇಲೆ ನಿನಗೆ ಹರ್ಷವೇ ಇಲ್ಲ. ಎದ್ದು ಕಿತ್ತೀಮಿಗೆ ಸಮುದ್ರದ ಮೇಲೆ ಹಾದು ಹೋಗು, ಅಲ್ಲಿಯೂ ನಿನಗೆ ವಿಶ್ರಾಂತಿ ಇರದು ಎಂದು ಹೇಳಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎದ್ದು ಕಿತ್ತೀಮಿಗೆ ಹಾದು ಹೋಗು ಎಂಬುದಾಗಿ ನೋಡುವಾಗ ಒಂದು ವೇಳೆ ಸೈಪ್ರಸ್ ಕುಫ್ರಾ ದ್ವೀಪಕ್ಕೆ ಹೋದರೆ ಹೊಸ ಅಧ್ಯಾಯ ಆರಂಭಿಸಬಹುದೆಂದು ಕೆಲವರು ಭಾವಿಸಿದ್ದರು. ಆದರೆ ಇಲ್ಲಿಯೂ ಅವರಿಗೆ ಆಶಾಭಂಗವಾಗುವುದು. ದೇವರು ಮಾನವ ಸಾಧನಗಳನ್ನು ಉಪಯೋಗಿಸಿದರೂ ಅವರ ಅವಸ್ಥೆಗೆ ಆತನೇ ಕಾರಣವಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇಗೋ, ಕಸ್ದೀಯರ ದೇಶವು, ಈ ಜನಾಂಗವು ನಿರ್ನಾಮವಾಯಿತು. ಅಶೂರ್ಯರು ಈ ದೇಶವನ್ನು ಕಾಡು ಮೃಗಗಳಿಗೆ ಈಡು ಮಾಡಿದರು. ಬುರುಜುಗಳನ್ನು ಕಟ್ಟಿಕೊಂಡು ಇತರ ಕೋಟೆಗಳನ್ನು ಕೆಡವಿ ಇದನ್ನು ನಾಶಪಡಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಶೂರವು ಮಹಾಜನಾಂಗವಾಗಿದ್ದಾಗ ಕಸ್ದೀಯವು ಅಂದರೆ ಬಾಬೇಲ್ ಒಂದು ಚಿಕ್ಕ ರಾಷ್ಟ್ರವಾಗಿತ್ತು. ಆದರೆ ಈಗ ಬಾಬೇಲ್ ಲೋಕವನ್ನೇ ಆಳುವಂತಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ, ತಾರ್ಷೀಷಿನ ಹಡಗುಗಳೇ ಅಂಗಲಾಚಿರಿ, ನಿಮ್ಮ ಆಶ್ರಯವು ಹಾಳಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ತೂರಿನ ಪುನರುದ್ಧಾರ ಭಾಗಶಃ ಹಾಗೂ ಸಂಪೂರ್ಣ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಆ ಕಾಲದಲ್ಲಿ ತೂರು ಪಟ್ಟಣವು ಒಬ್ಬ ರಾಜನ ಆಡಳಿತದ 70 ವರ್ಷಗಳ ತನಕ ಜ್ಞಾಪಕಕ್ಕೆ ಬಾರದೇ ಇರುವುದು. 70 ವರ್ಷದ ಮೇಲೆ ಸೂಳೆಯ ವಿಷಯವಾದ ಗೀತದಂತಾಗುವುದು ಎಂಬುದಾಗಿ. ಪ್ರಿಯರೇ, ತೂರ್ 70 ವರ್ಷಗಳವರೆಗೆ ಸೆರೆಯಾಗಿ ಹೋಗುವುದು. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, 70 ವರ್ಷಗಳ ಮೇಲೆ ಯೆಹೋವನು
ತೂರ್ ಎಂಬವಳಿಗೆ ನೇಮಿಸಲು ಅವಳು ತನ್ನ ಆದಾಯಕ್ಕಾಗಿ ಹಿಂದಿರುಗಿ ಭೂಮಂಡಲದಲ್ಲಿ ಲೋಕದ ಸಕಲ ರಾಜ್ಯಗಳೊಂದಿಗೆ ಕಲೆಯುವಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 70 ವರ್ಷಗಳಾದ ಮೇಲೆ ತೂರ್ ಪುನಃ ಹಿಂತಿರುಗಿ ಜಾಗತಿಕ ವ್ಯವಹಾರಗಳನ್ನು ಆರಂಭಿಸುತ್ತದೆ. ಮತ್ತೊಮ್ಮೆ ಆಕೆ ಮಹಾ ವಾಣಿಜ್ಯ ಕೇಂದ್ರವಾಗಲಿದ್ದಾಳೆ. ಯೆಶಾಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ: ಅವಳ ವ್ಯಾಪಾರವೂ ಆದಾಯವೂ ಅವಳಿಗೆ ನಿಧಿ ನಿಕ್ಷೇಪವಾಗದೆ ಯೆಹೋವನಿಗೆ ಮೀಸಲಾಗುವುದು. ಆ ವ್ಯಾಪಾರವು ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವವರಿಗೆ ಬೇಕಾದಷ್ಟು ಅನ್ನವನ್ನು ಶ್ರೇಷ್ಠವಾದ ಉಡುಪನ್ನು ಒದಗಿಸಲು ಅನುಕೂಲಿಸುವುದು ಎಂಬುದಾಗಿ. ಪ್ರಿಯರೇ, ಅವರ ವ್ಯಾಪಾರವು ಯೆಹೋವನ ಸನ್ನಿಧಿಯಲ್ಲಿ ವಾಸಿಸುವವರಿಗೆ ಎಂಬುದಾಗಿ ನೋಡುವಾಗ ಅದು ಅವನಿಗೆ ಮೀಸಲಾಗುವುದು. ತೂರ್ ಸಂಸ್ಥಾನದವರು ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸುವರು, ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು ಎಂಬುದಾಗಿ ಕೀರ್ತನೆ 45:12ನೇ ವಚನದಲ್ಲಿ ಓದುತ್ತೇವೆ. ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 24ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ: ಬರುತ್ತಿದೆ ಮಹಾಸಂಕಟ ಕಾಲ. ಪ್ರಿಯರೇ, ಇದರ ಪ್ರಸ್ತಾಪ ದಂಡನೆಯಾದರೂ ಈಗ ನಾವು ಹೊಸ ಭಾಗವನ್ನು ಪ್ರವೇಶಿಸುತ್ತಿದ್ದೇವೆ. ಅಧ್ಯಾಯ 23ರಲ್ಲಿ ಜನಾಂಗಗಳ ಮೇಲಣ ದಂಡನೆಯ ಭಾಗವು ಮುಗಿಯಿತು. ಮುಂದಕ್ಕೆ ನಾವು ದೇವರಿಂದ ಬರುವ ಜಗದ್ವಾಪಕ ದಂಡನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಇಗೋ, ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ನಿವಾಸಿಗಳನ್ನು ಚದರಿಸಿ ಬಿಡುವನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಲೋಕ ಪದದ ಇಬ್ರಿಯ ಮೂಲಪದ ಈರೇಟ್ಸ್ ಎಂಬುದಾಗಿದೆ. ಅದು ಇಸ್ರಾಯೇಲ್ ದೇಶವನ್ನು ಇಲ್ಲವೇ ಸಮಸ್ತ ಲೋಕವನ್ನು ಸಂಕೇತಿಸುವಂಥದ್ದಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ, ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ, ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ ಎಂಬುದಾಗಿ. ಪ್ರಿಯರೇ, ಇನ್ನು ಮುಂದೆ ಭೂಮಿಯನ್ನು ಜಲಪ್ರಳಯದ ಮೂಲಕ ನಾಶಪಡಿಸುವುದಿಲ್ಲವೆಂದು ದೇವರು ನೋಹನಿಗೆ ವಾಗ್ದಾನ ಮಾಡಿದ್ದನು. ಇಲ್ಲಿನ ದಂಡನೆಯು ಬೆಂಕಿಯಿಂದಾಗಲಿದೆ ಎಂಬುದನ್ನು ಗಮನಿಸಿರಿ. ಮುಂದಕ್ಕೆ ನಾವು ಭಕ್ತ ಜನರ ಸಂರಕ್ಷಣೆ ಎಂಬ ವಿಚಾರವನ್ನು ನೋಡೋಣ. 13ರಿಂದ 15 ವಚನಗಳಲ್ಲಿ ಈ ಮಹಾಸಂಕಟ ಕಾಲದಲ್ಲಿ ಭಕ್ತರು ಸಂರಕ್ಷಿಸಲ್ಪಡುತ್ತಾರೆಂಬುದನ್ನು ನೋಡುತ್ತೇವೆ. ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಎಣ್ಣೆಯ ಮರವನ್ನು ಬಡಿದ ಮೇಲೆಯೂ ದ್ರಾಕ್ಷಿಯ ಸುಗ್ಗಿಯು ತೀರಿದ ನಂತರವೂ ನಿಲ್ಲುವ ಉಳಿಗಾಲ ಹಾಗೆ ಭೂಮಂಡಲದಲ್ಲಿ ಜನಾಂಗಗಳೊಳಗೆ ಶೇಷವಿರುವುದು. ಇವರು ಉಚ್ಚಧ್ವನಿಗೈಯುವರು, ಯೆಹೋವನ ಮಹಿಮೆಯನ್ನು ತಿಳಿದುಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಮೂಡಣವರೇ, ಸನ್ಮಾನಿಸಿರಿ. ಕರಾವಳಿಯವರೇ, ಇಸ್ರಾಯೇಲ್ಯರ ದೇವರಾದ ಯೆಹೋವನ ನಾಮವನ್ನು ಘನಪಡಿಸಿರಿ ಎಂದು ಕೂಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಉಳಿದ ಜನಶೇಷವು ಸ್ವಲ್ಪವೇ ಆಗಿರುತ್ತದೆ. ಅವರು ಗಟ್ಟಿಯಾದ ಧ್ವನಿ ಎತ್ತಿ ದೇವರನ್ನು ಘನಪಡಿಸುವರು. ಈ ಪರೀಕ್ಷೆಯ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಅವರು ಕರ್ತನನ್ನು ಮಹಿಮೆಪಡಿಸ ಶಕ್ತರಾಗುವರು. ಇಸ್ರಾಯೇಲಿನ ದೇವರಾದ ಯೆಹೋವನ ನಾಮವನ್ನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಹೀಗೆ ಆ ಕಾಲದಲ್ಲಿ ಜನಶೇಷವಾಗಿ ಕೆಲವರು ಉಳಿಯುವರು. ಅದು ಇಸ್ರಾಯೇಲ್ಯರೊಳಗಿನಿಂದಲೂ ಸಮುದ್ರದ ದ್ವೀಪಗಳಿಂದಲೂ, ಅಂದರೆ ಇಡೀ ಲೋಕದೊಳಗಿಂದ ಬಂದವರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವಾದರೂ ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ದಿನಾಲೂ ದೇವರನ್ನು ಘನಪಡಿಸುತ್ತಾ ಆತನ ವಾಕ್ಯಕ್ಕೆ ಅನುಸಾರವಾಗಿ ನಡೆಯೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ಬಹು ಅಮೂಲ್ಯವಾದ ವಿಷಯಗಳನ್ನು, ಅಂದರೆ ದೇವರ ದಂಡನೆ, ಆತನ ವಿರೋಧಿಗಳು ಅಂದರೆ ಆತನನ್ನು ತೊರೆದವರ ಮೇಲೆ ಹೇಗೆ ಬಂತು, ಅದು ಎಷ್ಟು ಗಂಭೀರವಾದದ್ದು ಎಂಬುದನ್ನು ತಿಳಿದುಕೊಂಡೆವು. ಮಹಾಸಂಕಟ ಕಾಲ, ಭಕ್ತರ ರಕ್ಷಣೆಯ ಬಗ್ಗೆ ದೇವರು ತಿಳಿಸಿದ ಸತ್ಯಕ್ಕೆ ವಿಧೇಯರಾಗಿ ಆತನ ಆಶ್ರಯದಲ್ಲಿ ನಾವಿದ್ದುಕೊಂಡು ಆತನನ್ನು ಆರಾಧಿಸಿ ಸೇವಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ತಿಳಿಸಿದ ಹಾಗೆ ನಮ್ಮ ಜೀವಿತಗಳನ್ನು ಪರಿಶುದ್ಧಪಡಿಸಿಕೊಂಡು ದೇವರ ದಂಡನೆಗೆ ತಪ್ಪಿಸಿಕೊಳ್ಳೋಣ. ಇತರರಿಗೂ ಈ ಸತ್ಯವನ್ನು ತಿಳಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.